ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಮೂರ್ತಿ ಫೈನಲ್ ಆಗಿದೆ. ಅರುಣ್ ಯೋಗಿರಾಜ್ ಪ್ರತಿಮೆಯನ್ನ ಫೈನಲ್ ಮಾಡಿದೆ ರಾಮ ಜನ್ಮಭೂಮಿಯ ಟ್ರಸ್ಟ್. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದಂತಹ ರಾಮಲಲ್ಲಾ ಬಾಲರಾಮನ ಮೂರ್ತಿ ಫೈನಲ್ ಆಗಿದೆ. ಟ್ರಸ್ಟ್ನ ಬಹುತೇಕ ಸದಸ್ಯರಿಂದ ಅರುಣ್ ಯೋಗಿರಾಜ್ ವಿಗ್ರಹಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿದೆ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಮೂರ್ತಿ ಫೈನಲ್ ಮಾಡಿ ಟ್ರಸ್ಟ್ ಒಪ್ಪಿಗೆಯನ್ನ ಕೊಟ್ಟಿದೆ. ಕರ್ನಾಟಕದ ಶಿಲ್ಪಿಯಾದಂತಹ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದಂತಹ ಬಾಲರಾಮನ ಮೂರ್ತಿಯನ್ನ ಫೈನಲ್ ಮಾಡಲಾಗಿದೆ. ಈ ವಿಗ್ರಹಕ್ಕೆ ಟ್ರಸ್ಟ್ನ ಬಹುತೇಕ ಸದಸ್ಯರಿಂದ ಒಪ್ಪಿಗೆ ಕೂಡ ಸಿಕ್ಕಿದೆ. ಕೇದಾರನಾಥದಲ್ಲಿ ಶಂಕರಾಚಾರ್ಯರ ಪ್ರತಿಮೆಯನ್ನ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದ್ರು. ಇದರ ಜೊತೆಗೆ ದೆಹಲಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಯನ್ನು ಕೂಡ ಅರುಣ್ ಯೋಗಿರಾಜ್ ನಿರ್ಮಿಸಿದ್ದಾರೆ. ಬಹಳಷ್ಟು ಪ್ರಖ್ಯಾತ ಶಿಲ್ಪಿ ಕರ್ನಾಟಕದ ಅರುಣ್ ಯೋಗಿರಾಜ್ ಅವರ ಕೈಯಾರೆ ನಿರ್ಮಾಣ ಆಗಿರುವಂತಹ ರಾಮನ ಮೂರ್ತಿ ಈಗ ಫೈನಲ್ ಆಗಿದೆ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಮೂರ್ತಿಯನ್ನ ಫೈನಲ್ ಮಾಡಿ ರಾಮ ಜನ್ಮಭೂಮಿ ಟ್ರಸ್ಟ್ ಒಪ್ಪಿಗೆಯನ್ನ ಕೊಟ್ಟಿದೆ. ಟ್ರಸ್ಟ್ನ ಬಹುತೇಕ ಎಲ್ಲ ಸದಸ್ಯರಿಂದ ಅರುಣ್ ಯೋಗಿರಾಜ್ ವಿಗ್ರಹಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಕೇದಾರನಾಥದಲ್ಲಿ ಶಂಕರಾಚಾರ್ಯರ ಪ್ರತಿಮೆಯನ್ನ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದ್ರು. ದೆಹಲಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಯನ್ನ ನಿರ್ಮಾಣ ಮಾಡಿದಂತಹ ಅರುಣ್ ಯೋಗಿರಾಜ್ ಬಹಳಷ್ಟು ಪ್ರಖ್ಯಾತ ಶಿಲ್ಪಕಾರರು. ಅವರು ಕೆತ್ತನೆ ಮಾಡಿರುವಂತಹ ಕೆಲವೊಂದಿಷ್ಟು ವಿಗ್ರಹಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ರಾಮ ಮಂದಿರದಲ್ಲಿ ವಿರಾಜಮಾನವಾಗುವಂತಹ ಬಾಲರಾಮನ ಮೂರ್ತಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂಥದ್ದು, ಅದನ್ನ ಫೈನಲ್ ಮಾಡಲಾಗಿದೆ. ರಾಮ ಜನ್ಮಭೂಮಿಯ ಟ್ರಸ್ಟ್ನಿಂದ ಅರುಣ್ ಯೋಗಿರಾಜ್ ಮೂರ್ತಿ ಫೈನಲ್ ಆಗಿದೆ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗುತ್ತೆ. ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಮೂರ್ತಿಯನ್ನ ಫೈನಲ್ ಮಾಡಲಾಗಿದೆ. ಟ್ರಸ್ಟ್ನ ಬಹುತೇಕ ಎಲ್ಲ ಸದಸ್ಯರು ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದಂತಹ ವಿಗ್ರಹಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ಶಶಿ, ಈ ಹಿಂದೆ ಕೂಡ ಅವರ ಕುಟುಂಬಸ್ಥರು ಬಹಳಷ್ಟು ಸಂಭ್ರಮವನ್ನ ಪಟ್ಟಿದ್ರು. ಅರುಣ್ ಕೆತ್ತಿದ್ದಂತಹ ಶಿಲ್ಪ ಏನಿದೆ, ಆ ಮೂರ್ತಿ ಏನಿದೆ, ಅದು ಫೈನಲ್ ಆಯಿತು ಅಂತ. ಈಗ ಟ್ರಸ್ಟ್ನ ಒಪ್ಪಿಗೆ ಸಿಕ್ಕಿರ್ಲಿಲ್ವಾ ಇಲ್ಲಿವರೆಗೂ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅರುಣ್, ಇದು ಅಧಿಕೃತವಾಗಿ ಇವತ್ತು ಅಯೋಧ್ಯೆ ರಾಮ ಜನ್ಮಭೂಮಿ ಟ್ರಸ್ಟ್ ನಿಂದ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಂಪತ್ ರೈ, ರಾಮ ಜನ್ಮಭೂಮಿ ಟ್ರಸ್ಟ್ ನ ಜನರಲ್ ಸೆಕ್ರೆಟರಿ, ಅವರಿವತ್ತು ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಅಧಿಕೃತವಾಗಿ ಹೇಳಿದ್ರು, 2 ವಾರಗಳ ಹಿಂದೆ ಅರುಣ್ ಯೋಗಿರಾಜ್ ಅವರ ಪ್ರತಿಮೆ ಆಯ್ಕೆಯಾಗಿದೆ ಅಂತ ಮಾಧ್ಯಮಗಳಲ್ಲಿ ಪ್ರಸಾರ ಆದಾಗ ಅಯೋಧ್ಯೆಯ ಟ್ರಸ್ಟ್ ಅದನ್ನ ಡಿನೈ ಮಾಡಿರ್ಲಿಲ್ಲ, ತಿರಸ್ಕಾರನೂ ಮಾಡಿರ್ಲಿಲ್ಲ. ನಾವಿನ್ನೂ ಅಂತಿಮಗೊಳಿಸಿಲ್ಲ ಮೂರ್ತಿಯನ್ನ ಅಂತ ಅಷ್ಟೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಈಗ ಅಧಿಕೃತ ಆಗಿದೆ. ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂತಹ ರಾಮಲಲ್ಲಾ ವಿಗ್ರಹ 22ನೇ ತಾರೀಕು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗಲಿದೆ. 3 ಶಿಲ್ಪಿಗಳನ್ನ ಆಯ್ಕೆ ಮಾಡಲಾಗಿತ್ತು. ಕರ್ನಾಟಕದಿಂದಲೇ 2, ಒಬ್ರು ಅರುಣ್ ಯೋಗಿರಾಜ್, ಮತ್ತೊಬ್ರು ಹೊನ್ನಾವರದ ಗಣೇಶ್ ಭಟ್. ಅರುಣ್ ಯೋಗಿರಾಜ್ ಮೈಸೂರಿನವರು, ಹೊನ್ನಾವರದ ಗಣೇಶ್ ಭಟ್ ಇಬ್ರು ಕರ್ನಾಟಕದಿಂದ ಇದ್ರೆ, ರಾಜಸ್ಥಾನದಿಂದ ಸತ್ಯನಾರಾಯಣ್ ಪಾಂಡೆ ಅಂತ ಇದ್ರು. ಈ 3 ಕೂಡ ತಮ್ಮದೇ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಕಳೆದ 4-5 ತಿಂಗಳಿಂದ ಮೂರ್ತಿ ಕೆತ್ತನೆಯಲ್ಲಿ ನಿರತರಾಗಿದ್ರು. 3ರಲ್ಲಿ ಯಾವ ಟ್ರಸ್ಟ್ ನ ಸದಸ್ಯರು ಯಾವ ಮೂರ್ತಿಯನ್ನ ಒಪ್ಕೊಳ್ತಾರೋ ಬಹುಮತದ ಆಧಾರದ ಮೇಲೆ ಆ ಮೂರ್ತಿ ಅಂತಿಮ ಆಗುತ್ತೆ ಅಂತ ಮೊದಲೇ ಹೇಳಲಾಗಿತ್ತು. ಈಗ ಮೈಸೂರಿನ ಅರುಣ್ ಯೋಗಿರಾಜ್ ಅವರ ಪ್ರತಿಮೆ ಫೈನಲ್ ಆಗಿದೆ ಎನ್ನುವ ವಿಷಯವನ್ನ ರಾಮ ಜನ್ಮಭೂಮಿ ಟ್ರಸ್ಟ್ ಬಹಿರಂಗ ಮಾಡಿದೆ. 19ನೇ ತಾರೀಕು 22ನೇ ತಾರೀಕು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಇದೆ. ಆದ್ರೆ ಮಂದಿರಕ್ಕೆ ರಾಮಲಲ್ಲಾನ ಪ್ರವೇಶ 19ನೇ ತಾರೀಕು ಆಗುತ್ತೆ. 19ನೇ ತಾರೀಕು ಮೂರ್ತಿಯನ್ನ ರಾಮ ಮಂದಿರದ ಒಳಗಡೆ ತೆಗೆದುಕೊಂಡೋಗಿ ಪೂಜೆಗಳನ್ನ ಮಾಡಲಾಗುತ್ತೆ. 22ನೇ ತಾರೀಕು ನಿಗದಿತ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ಮಾಡಲಾಗುತ್ತೆ. ಈಗಾಗಲೇ 1949ರಿಂದ ಅಯೋಧ್ಯೆಯ ರಾಮ ಜನ್ಮಭೂಮಿ ವಿವಾದಿತ ಸ್ಥಳದಲ್ಲಿತ್ತು. ಆಗ ಮಸೀದಿಯ ಸ್ಥಳದಲ್ಲಿದ್ದಂತಹ ರಾಮಲಲ್ಲಾ ವಿಗ್ರಹ ಈಗಲೂ ಕೂಡ ಇದೆ. ಆ ವಿಗ್ರಹವೂ ಕೂಡ ಇದರ ಜೊತೆಗೆ ಇಟ್ಕೊಳ್ಳಲಾಗತ್ತೆ. ಆದ್ರೆ ಇದು ಕಲ್ಲಿನಿಂದ ಮಾಡಲಾಗಿದ್ದು, ಅದು
ಮೆಟಲ್ ಇಂದ ಮಾಡಿರುವಂತದ್ದು. ಎರಡೂ ವಿಗ್ರಹಗಳನ್ನ ಇಟ್ಕೊಳ್ಳಲಾಗುತ್ತೆ. ಆದ್ರೆ ಈ ಹೊಸ ಮೂರ್ತಿಗೆ, ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ಹೊಸ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆಯನ್ನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡಲಾಗುತ್ತೆ. ಅರುಣ್, ಎಸ್ ಸರ್, ಶಶಿಶೇಖರ್ 3 ಜನ ಶಿಲ್ಪಿಗಳು ಕೂಡ ಬಹಳಷ್ಟು ಪ್ರಖ್ಯಾತ ಶಿಲ್ಪಿಗಳಾಗಿದ್ರು, ನೋ ಡೌಟ್. ಅದರಲ್ಲಿ ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಇರುತ್ತೆ, ಪ್ರಕ್ರಿಯೆ ಯಾವ ರೀತಿಯಾಗಿ ಇರಬಹುದು? ಅರುಣ್ ಯೋಗಿರಾಜ್ ಅವರ ಮೂರ್ತಿಯನ್ನು ಈಗ ಫೈನಲ್ ಮಾಡಲಾಗಿದೆ. ಸೊ ಹಾಗಾಗಿ ಇದರ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂತ, ಅಂದ್ರೆ ಒಂದಿಷ್ಟು ಟೈಮನ್ನು ತಗೊಂಡಿದೆ, ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಟ್ರಸ್ಟ್ ಈಗ. ಅರುಣ್, ಶಿಲ್ಪಗಳ ಕೆತ್ತನೆಯಲ್ಲಿ ಅರುಣ್ ಯೋಗಿರಾಜ್ 3ನೇ ತಲೆಮಾರಿನ ವ್ಯಕ್ತಿ. ಅವರ ಕುಟುಂಬದಲ್ಲಿ ಅವರ ತಂದೆ ಮತ್ತು ತಾತ ಎಲ್ಲರೂ ಕೂಡ ವಿಗ್ರಹಗಳ ಕೆತ್ತನೆಯ ಕುಟುಂಬದವರು. ಅರುಣ್ ಯೋಗಿರಾಜ್ MBA ಮಾಡಿ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಆ ನಂತರದಲ್ಲಿ ಅವರಿಗೆ ತಂದೆ ಮತ್ತು ತಾತ ಮಾಡ್ತಿದ್ದಂತಹ ಕೆಲಸದ ಮೇಲೆ ಸೆಳೆತ ಬರುತ್ತೆ. ಅರುಣ್ ಯೋಗಿರಾಜ್ ಈಗಾಗಲೇ 2 ದೊಡ್ಡ ಪ್ರತಿಮೆಗಳನ್ನ ದೇಶಕ್ಕೆ ಕೊಟ್ಟಿದ್ದಾರೆ. ಒಂದು ಕೇದಾರನಾಥದಲ್ಲಿ 12 ಅಡಿಗಳ ಆದಿಶಂಕರಾಚಾರ್ಯರ ಪ್ರತಿಮೆಯನ್ನ ನರೇಂದ್ರ ಮೋದಿ ಅವರೇ ಲೋಕಾರ್ಪಣೆಯನ್ನ ಮಾಡಿದ್ರು. ಅದರ ಜೊತೆಗೆ ದೆಹಲಿಯಲ್ಲಿ ಸುಭಾಷ್ ಚಂದ್ರ ಬೋಸರ ಪ್ರತಿಮೆಯನ್ನ ಅರುಣ್ ಯೋಗಿರಾಜ್ ಅವರೇ ಕೆತ್ತನೆ ಮಾಡಿದ್ರು. ಇದಾದ ನಂತರ ಈಗ ರಾಮಲಲ್ಲಾ ವಿಗ್ರಹ, ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂತಹ ವಿಗ್ರಹ ಫೈನಲ್ ಆಗಿದೆ. 3 ಶಿಲ್ಪಿಗಳು ಕೂಡ ಖ್ಯಾತನಾಮರೇ. ಆದ್ರೆ ಯಾವ ಶಿಲ್ಪ ರಾಮಲಲ್ಲಾನ 14ರಿಂದ 17 ವರ್ಷದ ಒಬ್ಬ ಬಾಲಕ ರಾಮ ಹೇಗಿರ್ತಾನೆ ಅನ್ನೋದನ್ನ, ಶೌರ್ಯ, ನಗು ಎಲ್ಲವನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಮುಖದಲ್ಲಿ ಎಲ್ಲ ಭಾವಗಳು ಬರುವಂತೆ ಕೆತ್ತನೆ ಮಾಡಿರುವಂತಹ ಶಿಲ್ಪವನ್ನ ಫೈನಲ್ ಮಾಡ್ತೀವಿ ಅಂತ ಟ್ರಸ್ಟ್ ಹೇಳಿತ್ತು. ಅದರ ಪ್ರಕಾರ ಟ್ರಸ್ಟ್ ನ ಟ್ರಸ್ಟಿಗಳು ಬಹುಮತದ ಆಧಾರದ ಮೇಲೆ ಅರುಣ್ ಯೋಗಿರಾಜ್ ಅವರ ಪ್ರತಿಮೆಯನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅರುಣ್, ಥ್ಯಾಂಕ್ ಯು ಶಶಿಶೇಖರ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.